ಹಾವೇರಿ ಜಿಲ್ಲೆಯಲ್ಲಿ ಹಾಡ ಹಗಲೇ ಮರಳು ದಂಧೆ ನಡೀತಾ ಇದೆ. ತುಂಗಭದ್ರಾ ವರದಾ ನದಿ ಒಡಲಿಗೆ ಕದಿಮರು ಕನ್ನ ಹಾಕ್ತಾ ಇದ್ದಾರೆ. ಹಾಡ ಹಗಲೇ ನಡೀತಾ ಇರುವಂತಹ ಮರಳು ದಂಧೆ ಇದು. ರಾಣೆಬೆನ್ನೂರು ತಾಲೂಕಿನ ಕೋಟೆಹಾಳ, ನಿಟ್ಟೋಳಿ, ಹಿಟಾಚಿ ಬುಲ್ಡೋಸರ್ ಬಳಸಿ ಇಲ್ಲಿ ಅಕ್ರಮವಾಗಿ ಮರಳು ದಂಧೆಯನ್ನು ನಡೆಸಲಾಗ್ತಾ ಇದೆ. ಸಂತೋಷ್ ಪಾಟೀಲ್ ಮಾಲೀಕತ್ವದ ಟಿಪ್ಪರ್ ಲಾರಿಗಳು ಇಲ್ಲಿ ಓಡಾಡ್ತಾ ಇದ್ದಾವೆ. ನೂರಾರು ಟಿಪ್ಪರ್ ಲಾರಿಗಳಲ್ಲಿ ಮರಳನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ. ಆದ್ರೆ ಇದನ್ನ ಪ್ರಶ್ನೆ ಮಾಡಬೇಕಾದಂತಹ ಪೊಲೀಸ್ ಇಲಾಖೆ, ಗಣಿ ಇಲಾಖೆ ಕಣ್ಣಿದ್ದು ಕುರುಡರಾದ್ರ ಅನ್ನೋ ಒಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಹಾವೇರಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಮರಳು ದಂಧೆ ಇದು. ಹಾಡ ಹಗಲೇ ರಾಜಾರೋಷವಾಗಿ ದಂಧೆ ನಡೆಸ್ತಾ ಇದ್ದಾರೆ. ತುಂಗಭದ್ರಾ ಹಾಗೆ ವರದಾ ನದಿಯ ಒಡಲಿಗೆ ಕದೀಮರು ಕನ್ನ ಹಾಕಿರುವಂಥದ್ದು. ರಾಣೆಬೆನ್ನೂರು ತಾಲೂಕಿನ ಕೋಟೆಹಾಳ ಹಾಗೆ ನಿಟ್ಟೋಳಿ ಎಂಬಲ್ಲಿ ಮರಳು ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇದೆ. ಹಿಟಾಚಿ ಬುಲ್ಡೋಸರ್ಗಳನ್ನ ಬಳಸಿ ನೂರಾರು ಲಾರಿಗಳಲ್ಲಿ ಮರಳನ್ನ ತುಂಬುತ್ತಾ ಇದ್ದಾರೆ. ಇನ್ನು ಸಂತೋಷ್ ಪಾಟೀಲ್ ಮಾಲೀಕತ್ವದ ಟಿಪ್ಪರ್ ಲಾರಿಗಳಿದ್ದು, ನೂರಾರು ಟಿಪ್ಪರ್ ಲಾರಿಗಳಲ್ಲಿ ಮರಳನ್ನ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇದೆ. ಆದರೆ ಹಾಡ ಹಗಲೇ ಈ ರೀತಿಯಾದಂಥ ದಂಧೆ ನಡೀತಾ ಇದ್ರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅಣ್ಣಪ್ಪ ಇಲ್ಲಿನ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಹಾವೇರಿ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇರುವಂಥದ್ದು. ಏನು ತುಂಗಭದ್ರಾ ವರದಾ ನದಿಯ ಒಡಲನ್ನು ಏನು ಖಾಲಿಯಾಗಿದೆ ಬರಗಾಲದಿಂದ, ಈ ನದಿ ಒಡಲನ್ನು ರಾತ್ರಿ ಹಗಲೆನ್ನದೇ ಬಗಿತಾ ಇರುವಂಥದ್ದು. ನಾನು ರಾಣೆಬೆನ್ನೂರು ತಾಲೂಕಿನ ಕೋಟೆಹಾಳದಲ್ಲಿ ಏನು ತುಂಗಭದ್ರಾ ನದಿ ಹರಿದಿದೆ ಆ ನದಿಯ ಒಡಲಲ್ಲಿ ಇದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಮರಳನ್ನು ಫಿಲ್ಟರ್ ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈಗ TV9 ಕ್ಯಾಮ್ರಾ ಕಂಡ ತಕ್ಷಣ ಇಲ್ಲಿರುವಂಥ ಇಟಾಚಿ ಮತ್ತು ಏನು JCB ಇತ್ತು ಅದು ತೆಗೆದುಕೊಂಡು ಹೋಗಿರುವಂಥದ್ದು. ಜೊತೆಗೆ ತುಂಬಲಿಕ್ಕೆ ಬಳಸಲಿಕ್ಕೆ ತಂದಂಥ ಟಿಪ್ಪರ್ ಕೂಡ ಹೋಗಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಹಗಲಿರುಳು ಎನ್ನದೆ ದಿನನಿತ್ಯ ನೂರಾರು ಟಿಪ್ಪರ್ ಮರಳನ್ನು ತೆಗೆದುಕೊಂಡು ಹೋಗಿ ಪಕ್ಕದ ಹೊಲದಲ್ಲಿ ಫಿಲ್ಟರ್ ಮಾಡ್ತಾ ಇರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿ ಫಿಲ್ಟರ್ನ ಮಾಡ್ತಾರೆ ಇಲ್ಲಿಯ ಜನರು ಅನ್ನುವಂಥದ್ದನ್ನು ನೋಡ್ತಾ ಇರ್ಬೋದು. ಇದು ಕೋಟೆಹಾಳದಲ್ಲಿ ಏನು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ರಾಣೆಬೆನ್ನೂರು ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂಥ ಸಂತೋಷ್ ಪಾಟೀಲ್ ಒಡೆತನಕ್ಕೆ ಸೇರಿದ್ದು ಅನ್ನುವಂಥದ್ದು ಈಗ ಗೊತ್ತಾಗ್ತಿರುವಂಥದ್ದು. ಇಲ್ಲಿರುವಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕಂದರೆ ಏನು ಎಂಜಲ ಕಾಸು ಇವರು ಕೊಡುವಂಥ ಎಂಜಲ ಕಾಸಿಗೆ ಜೋತು ಬಿದ್ದು ಇಲ್ಲಿರುವಂಥ ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅವರ ಕೊಡುವಂಥ ಎಂಜಲ ಕಾಸಿಗೆ ಸುಮ್ಮನಾಗಿ ಇದನ್ನು ಹಾಡಾಗಲೇ ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅನ್ನುವಂಥ ಅನುಮಾನ ಕಾಡ್ತಾ ಇರುವಂಥದ್ದು. ಏನು ರಾಣೆಬೆನ್ನೂರು ನಗರದಲ್ಲಿ ನಾಲ್ಕು ಕಡೆಗೆ ಅಧಿಕೃತವಾಗಿ ಏನು ಗಣಿಗಾರಿಕೆ ಮಾಡಲಿಕ್ಕೆ ಕೊಟ್ಟಿರುವಂಥದ್ದು. ಆದರೆ ಅನಧಿಕೃತವಾಗಿ ನಾಯಿ ಕೊಡೆಯಂತೆ ತಲೆ ಎತ್ತಿರುವಂಥದ್ದು. ಇವರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಾಗಿದೆ. ಒಬ್ಬರ ಬಡವರು ಒಂದು ಟಿಪ್ಪರ್ ಮರಳನ್ನು ತೆಗೆದುಕೊಳ್ಳಬೇಕಂದ್ರೆ ಸಾವಿರಾರು ರೂಪಾಯಿ ಕೊಡಬೇಕಾಗುತ್ತೆ. ಆದರೆ ಅವರೇ ಕೂಡ ಒಂದು ಚಕ್ಕಡಿಯಲ್ಲಿ ಬಂದು ತುಂಬಲಿಕ್ಕೆ ಬಂದರೂ ಕೂಡ ಅವನ್ನ ಸೀಜ್ ಮಾಡುವಂಥ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಪ್ರಭಾವಿ ರಾಜಕಾರಣಿ ಒಬ್ಬರು ಈ ರೀತಿ ಹಾಡಾಗಲೇ ಮರಳು ಮಾಫಿಯನ್ನ ಮಾಡ್ತಾ ಇದ್ರು ಕೂಡ ಗಮನ ಹರಿಸ್ತಿಲ್ಲ. ಇನ್ನಾದರೂ ಈ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಮರಳು ಮಾಫಿಯಾಕ್ಕೆ ಕಡಿವಾಣ ಹಾಕ್ತಾರ ಅನ್ನೋದನ್ನ ಕಾದು ನೋಡಬೇಕು. ನೀವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ದೊಡ್ಡ ಮಟ್ಟದ ಜಲ್ಡಿಯನ್ನ ಇಟ್ಟಿರುವಂಥದ್ದು. ಇಷ್ಟೆಲ್ಲ ನಡೆದರೂ ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಈ ಮರಳು ಮಾಫಿಯಾ ಏನು ನಡೀತಾ ಇದೆ, ಲಕ್ಷ ಲಕ್ಷ ಕೋಟಿ ಕೋಟಿ ಸರ್ಕಾರದಾಗೆ ವಂಚನೆ ಆಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಕುವಂತಹ ಕೆಲಸ ಆಗಬೇಕಾಗಿದೆ. ಕ್ಯಾಮ್ರಾಮನ್ ಪಕ್ಕೀರೇಶ್ ಜೊತೆ ಅಣ್ಣಪ್ಪ ಬರ್ಕಿ, TV9 ಹಾವೇರಿ.